ನಲ್ಲಿ ಧರ್ಮಸ್ಥಳದ ಯಾರಿಗಿದೆ ಅಂತ ನಾವು ಕೇಳ್ತಾ ಪ್ರಶ್ನೆ. ತಾಕತ್ ರೀ 12 ವರ್ಷ ತಾಕತ್ ಇದ್ದಿದ್ರೆ 12 ವರ್ಷದಿಂದ ತಾಕತ್ ಇದ್ದಿದ್ರೆ ಇಷ್ಟೆಲ್ಲ ಒದ್ದಾಡಬೇಕಾದ 12 ವರ್ಷ ಆದ್ಮೇಲೆ ಒದ್ದಾಡಬೇಕಾಗಿತ್ತ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಯಾವಾಗ ತೋರಿಸಿರ್ತಿದ್ರು. ಸುಮ್ಮನೆ ಸಿಕ್ತ ತುಂಬಾ ಪ್ರಶ್ನೆಗಳು ಕೇಳಬೇಕು ಅನ್ಕೊಂಡಿದ್ದೆ, ಈಗ ಏನು ಕೇಳಬೇಕು ಅಂತ ನೆನ್ಸ್ತಾ ಇಲ್ಲ. ಪರಿಸ್ಥಿತಿ ತಾಕತ್ತು ತೋರಿಸುವುದಾದ್ರೆ ಯಾವಾಗ ಬೇಜಾರಿಲ್ಲ, ಆದ್ರೆ ಅವಳಿಗೆ ರೇಪ್ ಆಗಿಲ್ಲ, ಇಂಟರ್ಕೋರ್ಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೆಮ್ಮೆನಾ? ಅಲ್ಲ, ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ನೀವ್ ಹೇಳ್ತಾ ಇರೋದಲ್ಲ, ಹೆಮ್ಮೆ ಪಡ್ತಿರೋದಲ್ಲ. ಪುಣ್ಯಮತಿ ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಅವ್ರು ಹೇಳಿದ್ದು ಇಲ್ಲ ಇಲ್ಲ ಒಂದ್ ನಿಮಿಷ ಹೇಳಿದ್ದು ಕೀರ್ತಿ ಅಲ್ಲ, ಹೇಳಿದ್ದು ಕೀರ್ತಿ ಅಲ್ಲ, ಹೇಳಿದ್ದು ಇನ್ವೆಸ್ಟಿಗೇಟಿವ್ ಆಗ್ತಿದಲ್ಲ. ನೀವು ಅದನ್ನೇ ನಾ ಮಾತು ಹೇಳಿದ್ರಿ, ನಾನು ಅದೇ ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲಿಗೆ ಅದೇ ಏನ್ ಸಾಂತ್ವನದಲ್ಲಿ ಸಾಂತ್ವನ ಅದು. ಈಗ ನೀವು ಸಮಸ್ಯೆ ಲಾಕಾಗೋದೆ ಮಗ ಪೂರ್ತಿ ಗ್ಯಾಂಗು ವಿತ್ ಟೂಲ್ಸ್ ಇದ್ರು, ತುಂಬಾ ಕ್ಲಿಷ್ಟವಾಗಿದೆ. ಒಂದ್ ನಿಮಿಷ, ಅದಕ್ಕೆ ಸಾಕ್ಷಿಗಳು ಎಷ್ಟು ನಾಶ ಮಾಡಬೇಕು ಅಷ್ಟು ನಾಶ ಮಾಡಿದ್ದಾರೆ. ಅದಕ್ಕೆ ನಾವು ಏನ್ ಮಾಡ್ಬೋದು ಸರ್? ಈಗ ಸರ್ ಸಿಂಪಲ್ ಒಂದೇ ಒಂದು ಸೊಲ್ಯೂಷನ್ ಇದೆ ಸರ್. ಇದಕ್ಕೆ 3 ಜನದ ಹತ್ರ ಸಾಕ್ಷಿ ಇದೆ ಸರ್. ಅವರೇ ಮಾಡಿರೋದು ಅನ್ನಕ್ಕೆ 3 ಜನದ ಹತ್ರ ಸಾಕ್ಷಿ ಇದೆ. ಅವ್ರದ್ದು ಜೋಬಲ್ ಇದೆ, ಕೆಲವ್ರದ್ದು ಮನೇಲಿದೆ, ಕೆಲವ್ರದ್ದು ಮೊಬೈಲ್ ಅಲ್ಲಿ ಇದೆ. ಅಪ್ಪ ಬೆಳಗ್ಗೆ ಒಂದ್ 90% ಲಾಟ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಗಿ ಕೀರ್ತಿ ಅವರೇ, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸಮೀರ್ 3 ಜನರ ಹತ್ರ ಸಾಕ್ಷಿಗಳಿದೆ. ನಾನು ಹೇಳಿಲ್ಲ, ಅವ್ರ ಬಾಯಲ್ಲಿ ಹೇಳಿದ್ದಾರೆ. ಸಾಕ್ಷಿ ನೋಡಿದವರಿದ್ದಾರೆ, ಹೊತ್ಕೊಂಡು ಹೋಗಿದ್ದವರನ್ನ ನೋಡಿದವರಿದ್ದಾರೆ. ಅವ್ರನ್ನ ಕರ್ಕೊಂಬಂದ್ ನೋಡಿ, ಭೀಮನ್ ಕರ್ಕೊಂಬರೋ ಬದಲು ಆ ನೋಡಿದವರಿದ್ದಾರನ್ನೇ ಮುಸ್ಕಾಕಂಡ್ ಕರ್ಕೊಂಬರ್ಬೋದಿತ್ತಲ್ಲ. ನನ್ ಮುಂದೆ ಮಾತಾಡ್ದವನು ಅಪ್ಪನ್ ಗುಡ್ತಾವನು, ನನ್ ಹಿಂದೆ ಮಾತಾಡ್ದವನು ಮಿಂಡ್ರು ಗುಡ್ತಾವನು. ಸೌಜನ್ಯ ನ್ಯಾಯ ಸಿಗ್ತಾ ಇರ್ಲಿಲ್ವಾ? ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕಿಂತ ಸಾಕ್ಷಿಗಳನ್ನ ಸೃಷ್ಟಿಸೋದು ಸುಲಭ. ಸೌಜನ್ಯ ದೇಹದ ಮೇಲಿದ್ದ ಒಂದು ಕೂದಲನ್ನು ತಗೊಂಡ್ಬಂದು ಸಂತೋಷ್ ರಾವ್ ಮೇಲೆ ಹಾಕಿದ್ರೆ DNA ಮ್ಯಾಚ್ ಆಗ್ತಾ ಇತ್ತು. ಸಂತೋಷ್ ಒಂದ್ ನಿಮಿಷ, ನೀವ್ ಹೇಳ್ತೀರಿ 7 ದಿನ ಆದ್ರೂ ಸ್ವಾಬ್ ಕಳಿಸ್ಲಿಲ್ಲ ಅಂತ ಹೇಳಿ. ಪೊಲೀಸ್ನವ್ರ ಹತ್ರನೇ ಇತ್ತಲ್ವಾ ಕವರ್, ಅದು ಸೀರಿಯಲ್ ನಂಬರ್ 8. ಆ ಕವರ್ ಅಲ್ಲಿ ಸಂತೋಷ್ ರಾವ್ದು ಒಬ್ಬ ರೇಪಿಸ್ಟ್ ನ ಹಿಡಿದು ಕರ್ಕೊಂಡ್ ಬಂದಾಗ ಅವನನ್ನ ಸ್ಪರ್ಮೌಟ್ ಮಾಡಿ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು? ನಾನು ಹೇಳ್ತಾರೆ ಕಷ್ಟ ಅಲ್ಲ, ಆಗ್ತಿರ್ಲಿಲ್ಲ, ಈಸಿಯಾಗಿ ಫಿಟ್ ಮಾಡಬಹುದಾಗಿತ್ತು. ಸೋಶಿಯಲ್ ಮೀಡಿಯಾ ಟ್ರಯಲ್ ನಡೆಸ್ತಾ ಇರುವ ಒಂದು ಯೂಟ್ಯೂಬ್ ನಾನಾದ್ರೂ ಹೆಸರು ಹೇಳಿ ಅವ್ರಿಗೆ ಮೈಲೇಜ್ ಕೊಡೋಕೆ ಇಷ್ಟ ಇಲ್ಲ ಕೀರ್ತಿ ಅವರೇ, ನೀವು ಗಮನಿಸಿರ್ತೀರಿ. ಅಲ್ಲೊಬ್ರು ಲೇಡಿ ಕುತ್ಕೊಂಡು ಹೇಳ್ತಾರೆ, ನೋಡಿ ಇಲ್ಲಿ ತಪ್ಪಾಗಿರೋದು ತನಿಖಾಧಿಕಾರಿಗಳಿಂದ ಅಂತ ಆದ್ಮೇಲೆ ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. ಹಾಗೆ ಸಿಬಿಐ ಕೂಡ ಹೇಳಿದ್ಮೇಲೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಐಒ ಆಗಿದ್ದ ಯೋಗೇಶ್ ಹಾಗೆ ಡಾಕ್ಟರ್ ರಶ್ಮಿ ಅವರನ್ನ ಮತ್ತೊಮ್ಮೆ ತನಿಖೆಗೆ ಯಾಕೆ ಒಳಪಡಿಸ್ತಿಲ್ಲ, ಇದನ್ನ ಯಾಕೆ ಯಾರು ಡಿಮಾಂಡ್ ಮಾಡ್ತಿಲ್ಲ ಅಂತ. ಸಿಬಿಐ ಫೈನಲ್ ವರ್ಡಿಕ್ಟ್ ಬಂದ ಮೇಲೆ ಸಿಬಿಐ ಅವರು ಮತ್ತೆ ಲೆಟರ್ ಹಾಕ್ಲಿಲ್ವಾ? ಈ ಕೇಸ್ನ ಓಪನ್ ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ, ಸಂತೋಷ್ ರಾವ್ ಮಾಡಿರೋದು ಅನ್ನೋದಕ್ಕೆ, ಇದ್ರ ಟ್ರಯಲ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವ್ರು ಕೇಳಿಲ್ವಾ? ಏನಿಲ್ಲ ಸರ್, ಸಾಯೋವರೆಗೂ ಮುಖಕ್ಕೆ ಬಣ್ಣ ಹಚ್ಚಬೇಕು. ಸಿಬಿಐ ಕೊಡೋದಾದ್ರೆ ಸಿಬಿಐ ಅಕ್ವಿಟಲ್ ಮಾಡಿದ್ ಹೌದು, ಬಟ್ ಇಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ, ನಮ್ಮ ಹತ್ರ ಇನ್ನೂ ಪೂರಕ ಸಾಕ್ಷಿಗಳಿದೆ, ಸರಿಯಾಗಿ ಅದರ ವಾದ ವಿವಾದ ಆಗಿಲ್ಲ, ನಾವು ಹೊಸ ಪಿಪಿ ಜೊತೆಗೆ ಇದನ್ನ ಫಾರ್ವರ್ಡ್ ಮಾಡಬೇಕು, ಅವನೇ ತಪ್ಪಿತಸ್ಥ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಮತ್ತೆ ಸಿಬಿಐ ಅಪ್ರೋಚ್ ಮಾಡ್ಲಿಲ್ವಾ? ನಿನ್ನಂಗೆ ಪೂರ್ತಿ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಕೋರ್ಟ್ಗೆ ಅಪ್ರೋಚ್ ಮಾಡ್ತಲ್ಲ, ಕೋರ್ಟ್ ರಿಜೆಕ್ಟೆಡ್ ಇಟ್, ದಟ್ ಸೆಕೆಂಡ್ರಿ. ಅದಾದ್ಮೇಲೆ ಏನಾಯ್ತು, ಮತ್ತೆ ಹೋರಾಟ ಸ್ಟಾರ್ಟ್ ಆಯ್ತು, ಸೌಜನ್ಯ ಅಂತ ಪ್ರತಿಭಟನೆಗಳು, ಹೋರಾಟಗಳು ಶುರುವಾದ ತಕ್ಷಣ ಸುಳ್ಳ್ಯಾದ ಒಂದು ಹಿಂದೂ ಸಂಘಟನೆ ಹೋಯ್ತು ಫಸ್ಟ್ ಕೋರ್ಟ್ಗೆ. ನೋಡಿ, PIL ಆಗ್ತಾ ಇದೀವಿ ನಾವು, ದಯವಿಟ್ಟು ಇದನ್ನ PIL ಅಕ್ಸೆಪ್ಟ್ ಮಾಡಿಕೊಂಡು ಸೌಜನ್ಯ ಕೇಸ್ನ ಮತ್ತೆ ರಿಓಪನ್ ಮಾಡಿ ಅಂತ ಏನ್ ಹೇಳ್ತು ಕೋರ್ಟ್ ಅವ್ರಿಗೆ? ಈಗ ನೋಡಿ, ಇದು ರೇಪ್ ಅಂಡ್ ಮರ್ಡರ್ ಕೇಸ್, ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ ಬರಲ್ಲ, ಇದಕ್ಕೆ ಅವ್ರ ತಂದೆ ತಾಯಿನ ಕರ್ಸ್ ಹಾಕ್ಸಿ ಅಂತಂದ್ರು. ಅವಾಗ ಪ್ರೆಷರ್ ಹೋಯ್ತು ಅವ್ರ ಅಪ್ಪ ಅಮ್ಮನಿಗೆ, ನೀವು ಯಾಕೆ ಕೇಳ್ತಾ ಇಲ್ಲ, ಕೇಸ್ ರಿಓಪನ್ ಮಾಡಿ ಅಂತ ನೀವು ಯಾಕೆ ಕೇಳ್ತಾ ಇಲ್ಲ, ನೀವು ಕೇಳಿ ಅಂದಾಗ ಅವಾಗ ಹೋದ್ರು ಚಂದಪ್ಪ ಅವ್ರು. ಮತ್ತೆ ಗಲೀಜೋ ಮುಂದಿನ ಜನ್ಮದಲ್ಲಾದ್ರೂ ಸಜ್ಜನರ ಸಹವಾಸ ಮಾಡ್ಬೇಕಣ. ಯಾರಿಗೂ ಸರ್ಜನ್ ಮತ್ತವ ಕೋರ್ಟ್ ಏನ್ ಹೇಳ್ತು, ನೋಡಿ ಇದು ಮುಗಿದೋಗಿರೋ ಕತೆ, ಇವಾಗ ಮತ್ ಹೊಸ ಸಾಕ್ಷಿಗಳೇನಾದ್ರೂ ಇದ್ರೆ ತಗೊಂಡು ಬಂದು ಮಾತಾಡಿ ಅಂತ. ಅವತ್ತಿರ್ಲಿಲ್ಲ, ಇವತ್ತಿದೆ ಅಲ್ಲ ಹೊಸ ಸಾಕ್ಷಿಗಳು, ಇದೆಯಲ್ಲ ಬ್ರದರ್, ಇವತ್ತು ಹೊಸ ಸಾಕ್ಷಿಗಳಿದೆ ತಾನೆ. ಕೊಡ್ಬೇಕಷ್ಟೇ, ನಾನು ಇನ್ನೇನ್ ಕೇಳ್ತಾ ಇದ್ದೀನಿ ಸರ್, ನಾನು ಹೇಳ್ತೀನಿ ಕೇಳಿ ಸರ್. ಈ ಪುಸ್ತಕಗಳ ಮೇಲೆ, ಈ ಡಾಕ್ಯುಮೆಂಟ್ಸ್ ಮೇಲಾಣೆ, ನನಗೆ ಬೇಕಾಗಿರೋದು ಸೌಜನ್ಯಗೆ ನ್ಯಾಯ.
ಖಂಡಿತ ಅದನ್ನ ಸರ್, ಕೊಡ್ಸೋಕೆ 3 ಜನರ ಹತ್ರ ಶಕ್ತಿ ಇದೆ. ಆ 3 ಜನರ ಹತ್ರ ಇರುವ ದಾಖಲೆಗಳನ್ನ ಕೊಡ್ಲಿಕ್ಕೆ ಹೇಳಿ. ಇದನ್ನ ಭೀಮನ ತಲೆ ಮೇಲೆ ಎತ್ತಾಕ್ಬೇಡಿ. ಭೀಮನಿಗೂ ಸೌಜನ್ಯಗೂ ಸಂಬಂಧ ಇದೆ. ನಮಗೂ ಕ್ಲಾರಿಟಿ ಇದೆ ಸರ್. ಯಾಕಂದ್ರೆ ಭೀಮಾ ಬಂದಿರುವಂತ ವಿಚಾರನೇ ಬೇರೆ, ಸೌಜನ್ಯ ಇರುವಂತ ವಿಚಾರ ಅದನ್ನ ಮರ್ಸಬಾರ್ದು ಅಂತ. ಯಾರಾಗ್ಲಿ ಅದನ್ನ ಮರ್ಸ್ಬಿಟ್ಟು ಭೀಮಾ ಬಂದಿಲ್ವಾ ಈಗ ಜೀವಂತ ಸಾಕ್ಷಿ, ಆ ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅದೇ ಅವ್ರು ಆಯ್ತು, ಹೂ ಇಸ್ ಸ್ಟಾಪಿಂಗ್ ಹೂ? ಕೀರ್ತಿ ಅವರೇ, ಈಗ ಸೌಜನ್ಯ ಅವರ ಪೋಷಕರಿಗೆ, ಅವ್ರ ಕುಟುಂಬಸ್ಥರಿಗೂ ನ್ಯಾಯ ಬೇಕು. ಅವ್ರ ಪರವಾಗಿ ಹೋರಾಟ ಮಾಡ್ತಿರುವ ಸಾಕ್ಷಿ ಹೊಂದಿರುವ 3 ಜನಕ್ಕೂ ಕೂಡ ನ್ಯಾಯ ಬೇಕು. ಆಯ್ತು, ಆಮೇಲೆ ಇವ್ರನ್ನ ತಡಿತಿರೋದು ಯಾರು ಹಾಗಾದ್ರೆ ನಿಮ್ಮ ಪ್ರಕಾರ? ನನಗೆ ಆಶ್ಚರ್ಯ ಆಗ್ತಿರೋದು ಅದೇ. ನೀವು ಮೀಡಿಯಾ ಟ್ರಯಲ್ ಮಾಡಕ್ ರೆಡಿ ಇದ್ದೀರಿ, ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡಕ್ ರೆಡಿ ಇದ್ದೀರಿ, ವಿಡಿಯೋಸ್ ಮಾಡಕ್ ರೆಡಿ ಇದ್ದೀರಿ, ನೀವು ಎಲ್ಲದಕ್ಕೂ ಓಕೆ, ಭಾಷಣಗಳನ್ನು ಮಾಡ್ಲಿಕ್ಕೆ ರೆಡಿ ಇದ್ದೀರಿ, ಬಟ್ ದಾಖಲೆಗಳನ್ನು ಕೂಡ ರೆಡಿ ಇಲ್ಲ. ನನ್ಗೆ ಆಶ್ಚರ್ಯ ಆಗೋದು, ಹೋರಾಟ ಒಂದು ಹೆಣ್ಣು ಮಗುವಿಗೆ ನ್ಯಾಯ ನಾವೇನ್ ಕೇಳ್ತಿದ್ದೀವಿ? ನಾವೇನಾದ್ರೂ ಬೇರೆ ಕೇಳ್ತಾ ಇದೀವ? ನಾವು ಅದನ್ನೇ ಕೇಳ್ತಾ ಇರೋದು. ನಮ್ಮ ಹತ್ರ ಏನಾದ್ರೂ ಇದ್ದಿದ್ರೆ ಸಾಕ್ಷಿ, ಖಂಡಿತವಾಗಿ ನಾನು ಹೇಳಿದೆ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ, ಸುಪ್ರೀಂ ಕೋರ್ಟಿಗೆ ಹೋಗುವುದಾದರೆ ನಾವು ಫಂಡ್ ರೈಸ್ ಮಾಡಿ, ಅದಕ್ಕೆ ಹಣ ಇಲ್ಲ ಮಾಡಕ್ಕಾಗಲ್ಲ, ಫಂಡ್ ರೈಸ್ ಮಾಡಿ ಜೊತೆಲಿ ನಾನು ಬರ್ತೀನಿ, ಬನ್ನಿ ಹೋಗೋಣ ಅಂತ. ಯಾರು ಬಂದ್ರು? ನಾಳೆ ಮಾತಾಡೋಣ, ಬನ್ನಿ, ತಲೆ ಕೆಡಿಸ್ಕೊಬೇಡಿ, ಬನ್ನಿ ಸಾಕ್ಷಿಗಳನ್ನ ತಗೊಂಡು ಹೋಗೋಣ ಅಂತ. ಮುಚ್ಚಿದೆಲ್ಲ ಕೋಟೆಯಲ್ಲಿ ಕೊಡಿ, ಹಿಂಗೆ ಮುಸ್ಕಾಕೊಂಡು ಕರ್ಕೊಂಬನ್ನಿ ಸಾಕ್ಷಿಗಳನ್ನ. ಹೊಸ ಸಾಕ್ಷಿಗಳು ಸೃಷ್ಟಿಯಾಗಿದೆ ಅಂತಂದ್ರೆ ಬನ್ನಿ ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ಮಾಡೋಣ, ಸರ್ಕಾರ ಕೇಳೋಣ, ಓಪನ್ ಮಾಡಿ, ರೀಇನ್ವೆಸ್ಟಿಗೇಟ್ ಮಾಡಿ. ಯಾಕಂತಂದ್ರೆ ಮಾಡಿದವರಲ್ಲ ಇವ್ರುಗಳು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ. ನಮ್ಮನ್ನ ಅವ್ನು ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನ ಹತ್ರ ಇಸ್ಕೊಂಬಂದೆ